ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕೌನ್ಸಿಲರ್ ಸಾಹೇಬ್ರೆ, ನೀವು ಮಲ್ಕೊಳ್ಳಿ. ಆದ್ರೆ ನಾನು ಸ್ನಾನ ಮಾಡ್ಬೇಕಾಗಿತ್ತು. ಬಚ್ಲೆ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಅಲ್ಲೇ ರೂಮಲ್ಲಿ ಇದೆಯಲ್ಲ. ಅದ್ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸರಿ, ಬರ್ತೀನಿ ರೀ. ಸುಮ್ಮನೆ ಅವರೇ, ಗೀಸರ್ ಆನ್ ಮಾಡಿದ್ದೀನಿ, ಬನ್ನಿ. ಈ ಕಡೆ ತಿರ್ಗಿಸಿದ್ರೆ ಬಿಸಿನೀರು ಬರುತ್ತೆ, ಈ ಕಡೆ ತಿರ್ಗಿಸಿದ್ರೆ ತಣ್ಣೀರು ಬರುತ್ತೆ. ಸರಿ, ಸ್ನಾನ ಮಾಡ್ಕೊಳ್ಳಿ, ನಾನು ಹೋಗಿ ಮಲ್ಕೋತೀನಿ. ಟವಲ್ ಇಲ್ಲೇ ಬೀರೂಲಿದೆ. ಇಷ್ಟು ಬೇಗ ಬಿಸಿ ಆಗ್ಬಿಡ್ತಾ? ನಮ್ಮನೇಲಿ ಎದ್ದೇನೆ ರಾಜಿ, ಟೈಮ್ ಆಯ್ತು ಕಣೆ, ಎದ್ದು ಓದ್ಕೋ. ನೋಡು, ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ, ನಿನ್ಗೂ ಬಿಸಿನೀರು ಇಟ್ಟು ಹೋಗಿರ್ತೀನಿ, ಆಯ್ತಾ? ಅಮ್ಮ, ಅಯ್ಯೋ, ಏನಾಯ್ತಕ್ಕ? ಬಟ್ಟೆ ಇಟ್ಕೊಂತ ನೀರ್ ಹಾಕೊಳ್ಳೋದು ಸುಡ್ತಾ? ಅಯ್ಯೋ, ಟೈಮ್ ಆಗೋಗಿದೆ ಕಣೆ. ಟೈಮ್ ಆದ್ರೆ ಹರಾಜ್ ಹೋಗ್ಬಿಡ್ತಾರೆ, ಆಮೇಲೆ ಹೂ ಸಿಗಲ್ಲ. ಅದಕ್ಕೆ ಇಟ್ಕೋ, ಸ್ವಲ್ಪ ಸಹಾಯ ಮಾಡು. ಸರಿ ಕಣೆ ರಾಜಿ, ಹೊತ್ತಾಗೋಯ್ತು. ಹೆಂಗಿದ್ರು ಎದಿದ್ಯಲ್ಲ, ನೀನೇ ಸ್ವಲ್ಪ ನೀರ್ ಇಟ್ಕೊಂಡ್ಬಿಡು. ಹುಷಾರ ಮಾಡ್ತಿದ್ಯಾ? ಅದೆಲ್ಲ ಸರಿ, ಇದೇನಿರ್ಬೋದು? ಏನು ಬೇಡಪ್ಪ, ಸಾಹೇಬ್ ಹೇಳ್ದಷ್ಟೇ ಮಾಡೋಣ. ಅಯ್ಯೋ, ಎಷ್ಟ್ ಚೆನ್ನಾಗಿದೆ! ಸಿನಿಮಾದಲ್ಲಿ ಹೀರೋಯಿನ್ಗಳೆಲ್ಲ ಹಿಂಗೆ ಸ್ನಾನ ಮಾಡೋದು ಅನ್ಸುತ್ತೆ. ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ನಮ್ ಕಾಲೋನಿ ಮನೆ ಅರ್ಧ ಭಾಗ ದೇವ್ರ ಮನೆನೇ ಇದೆಯಲ್ಲಪ್ಪ. ಒಂದೇ ಕಡ್ಡಿಯಿಂದ ದೀಪ ಹಚ್ಚು ತಾಯಿ, 2 ಕಡ್ಡಿ ಮಾಡ್ಲೇಬೇಡ.
ಅಪ್ಪ ದೇವ್ರೆ, ಒಂದೇ ಕಡ್ಡಿಲಿ 2 ದೀಪನೂ ಹಚ್ಬಿಟ್ಟಿದ್ದೀನಿ. ನಾನು ಈ ಮನೆಗೆ ಉಳಿತಾಯ ಮಾಡೋ ಸೊಸೆ ಆಗಬೇಕು. ನನ್ನಿಂದ ಈ ಮನೆಗಾಗ್ಲಿ ಮನೆಯವ್ರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನಗೆ ಗೊತ್ತು, ಎಲ್ರಿಗೂ ನನ್ನ ಮೇಲೆ ತುಂಬ ಕೋಪ ಇದೆ. ಆದರೆ ಆ ಕೋಪನ ದೂರ ಮಾಡಿ ಎಲ್ರ ಮನ್ಸನ್ನ ಗೆಲ್ಲೋ ಶಕ್ತಿ ಕೊಡು ದೇವ್ರೆ. ಮಾವ ನನ್ನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಆದಷ್ಟು ಬೇಗ ನಮ್ಮ ಮನೆಗೆ ಬರೋವಾಗ ಮಾಡು. ಎಲ್ರ ಮನ್ಸಲ್ಲೂ ನಾನು ಕೆಟ್ಟೋಳು ಅನ್ನೋ ಭಾವನೆ ಮೂಡಿರ್ಬೋದು. ಅದನ್ನ ನಾನು ನಿಧಾನವಾಗಿ ದೂರ ಮಾಡ್ತೀನಿ. ನನಗೆ ಬೆಂಬಲವಾಗಿ ನಿಂತ್ಕೊ. ನನಗೆ ಶಕ್ತಿಯಾಗಿ ಕಾಯ್ಬೇಕು ನೀನು. ಕೌನ್ಸಿಲರ್ ಸಾಹೇಬ್ರು ನನಗೆ ಬೆಂಬಲವಾಗಿ ನಿಂತಿರೋ ಹಾಗೆ ನೀನು ನಿಂತ್ಕೊಳ್ತೀಯ ಅಲ್ವಾ? ನಾನು ನಿನಗೆ ಭಕ್ತಿಯಿಂದ ಪೂಜೆ ಮಾಡ್ತೇನೆ. ಭಕ್ತಿಯಿಂದ ಪೂಜೆ ಮಾಡೋರ್ ಕೈನ ನೀನು ಬಿಡಲ್ಲ ಅಲ್ವಾ? ಅಕ್ಕ, ಅಕ್ಕ, ಯಾಕಕ್ಕ ಇಷ್ಟೊಂದು ನಡುಕ್ತಿದ್ದೀರಾ? ಅಮ್ಮೋರೆ, ಇಷ್ಟು ಬೇಗ ಎದ್ಬಿಟ್ರಾ? ನಿಮ್ ಮೈಯೆಲ್ಲ ಸುಡ್ತಿದೆ. ಜ್ವರ ಬಂದಂಗಿದೆ ಅಕ್ಕ. ರಾತ್ರಿ ಎತ್ಕಿದಂಗೆ ಚಳಿ ಜಾಸ್ತಿ ಆಗೋಯ್ತು. ಅಯ್ಯೋ ದೇವ್ರೆ. ಸರಿ ಸರಿ ಇರಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ ಅಕ್ಕ ಬೇಡ, ನೀವ್ ಆರಾಮಾಗಿ ಮಲ್ಕೊಳ್ಳಿ. ಬನ್ನಿ, ಎದ್ದೇಳಿ. ಅಕ್ಕ, ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ವಿಶ್ರಾಂತಿ ತಗೋಬೇಕು. ಇಲ್ದೇ ಇದ್ರೆ ಇನ್ನಷ್ಟು ಹುಷಾರ್ ತಪ್ತೀರಾ. ನೋಡಿ, ಅಡ್ಗೆ ಮನೆ ಕೆಲಸ ನಂಗೇನು ಹೊಸದಲ್ಲ. ಅಡ್ಗೆ ಮನೆ ಹೊಸ್ತು ಅಷ್ಟೇ. ನಾನು ಹೇಗೋ ನೋಡ್ಕೋತೀನಿ, ನೀವು ಹೊರಡಿ. ಇಲ್ಲಮ್ಮ, ತುಂಬಾ ಕೆಲಸ ಇದೆ. ಈ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಮಾಡ್ಬೇಕು. ಪರವಾಗಿಲ್ಲ, ಯಾರ್ಯಾರಿಗೆ ಏನೇನ್ ಮಾಡ್ಬೋದು ಅನ್ನೋದನ್ನ ನೀವು ನನ್ಗೆ ಹೇಳಿ, ನಾನೇ ಮಾಡ್ತೀನಿ. ಆದಷ್ಟು ರುಚಿಯಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಹೋಗಿ. ಅಮ್ಮೋರೆ, ಅಕ್ಕ, ನೀವ್ ಹೋಗಿ ಅಂತ ಹೇಳಿದ್ನಲ್ಲ. ಅಪ್ಪ ಅಗ್ನಿದೇವ, ನಾನು ಮಾಡೋ ಅಡ್ಗೆ ಮನೆಯವ್ರಿಗೆಲ್ಲ ಇಷ್ಟ ಆಗ್ಲಿ. ನಾನೇನಾದ್ರೂ ಹೆಚ್ಚು ಕಮ್ಮಿ ಹಾಕ್ಬಿಟ್ರೆ ಅದನ್ನ ನೀನೇ ನುಂಗ್ಕೊಂಡ್ಬಿಡು ತಂದೆ. ನಾನು ಅಡುಗೆ ಚೆನ್ನಾಗಿ ಆಗೋಗಿ ಮಾಡು. ಕಡ್ಡಿ ಪೆಟ್ಟಿಗೆ ಕಾಣ್ತಿಲ್ವಲ್ಲ? ಓ, ಚಟಪಟ ಅನ್ನೋ ಲೈಟರ್ ಇರುತ್ತಲ್ವಾ, ಅದು ಎಲ್ಲಿಟ್ಟಿದ್ದಾರೆ? ಚಟಪಟ ಅನ್ನೋ ಲೈಟ್ರು ಇಲ್ವಲ್ಲ, ಮತ್ ಒಲೆ ಹೇಗೆ ಹಚ್ಲಿ? ಅಮ್ಮೋರೆ, ಏನ್ ಹುಡುಕ್ತಾ ಇದ್ದೀರಾ? ಅಕ್ಕ, ಒಲೆ ಹಚ್ಚೋದಕ್ಕೆ ಚಟ್ಪಟ ಲೈಟರ್ ಇರುತ್ತಲ್ಲ, ಅದು ಎಲ್ಲಿದೆ? ಅಮ್ಮೋರೆ, ಇದು ಆಟೋಮೆಟಿಕ್ ಸ್ಟವ್. ಆನ್ ಮಾಡಿದ್ರೆ ಬೆಂಕಿ ಬರುತ್ತೆ. ಆನ್ ಮಾಡಿದ್ರೆ ಬೆಂಕಿ ಬರುತ್ತಾ? ಅದಂಗೆ? ಇರಿ, ನಾನ್ ತೋರ್ಸ್ಕೊಡ್ತೀನಿ. ಅಮ್ಮೋರೆ,
ಹೀಗ್ ಮಾಡಿದ್ರೆ ಆನ್ ಆಗುತ್ತೆ. ಅಯ್ಯೋ ಇದೇನಕ್ಕ ಇದು? ನಮ್ಮನೇಲಿ ಹಿಂಗ್ ಮಾಡಿದ್ರೆ ಬರೀ ಗ್ಯಾಸ್ ಮಾತ್ರ ಬರುತ್ತೆ, ಅದಕ್ ನಾವು ಬೆಂಕಿ ಹಚ್ಬೇಕು. ಇಲ್ಲೇನಕ್ಕ ಒಲೆಯಿಂದಾನೇ ಬೆಂಕಿ ಬರ್ತಿದೆ. ಇಲ್ಲ ಮೋರೆ, ಇದ್ರಲ್ಲಿ ಆಟೋಮೆಟಿಕ್ ಲೈಟರ್ ಇರುತ್ತೆ. ಗ್ಯಾಸ್ ಆನ್ ಆಗ್ತಿದ್ದಂಗೆ ಬೆಂಕಿ ಅದಕ್ಕದೇ ಹಚ್ಕೊಳ್ಳುತ್ತೆ. ಹೌದಾ? ಎಲ್ಲ ಎಷ್ಟು ವಿಚಿತ್ರ ಅನ್ಸುತ್ತಲ್ವಾ ಅಕ್ಕ? ಇದನ್ನೆಲ್ಲ ನಾನ್ ಮೊದಲನೇ ಸರಿ ನೋಡ್ತಿರೋದು. ಸರಿ ಅಕ್ಕ, ಇವಾಗ ನನ್ಗೆಲ್ಲ ಹೇಳ್ಕೊಟ್ರಲ್ಲ, ನಾನ್ ಮಾಡ್ತೀನಿ. ನೀವ್ ಹೋಗ್ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ಅಕ್ಕ, ನೀವ್ ಆರಾಮ ಮಾಡ್ಬೇಕು, ಹೋಗ್ ಮಲ್ಕೊಳ್ಳಿ ಅನ್ನಲ್ಲ. ಬನ್ನಿ. ಅಕ್ಕ, ಕಾಫಿ ಮಾಡಕ್ಕೆ ಹಾಲ್ ಬೇಕಿತ್ತು. ನಿಮ್ಗೇನ್ ಬೇಕಿದ್ರು ಇದ್ರೊಳಗಡೆ ಇದೆ. ಹೌದಾ? ಸರಿ. ಇದನ್ನ ಹೆಂಗಪ್ಪ ತೆಗೆಯೋದು? ಅಯ್ಯೋ ಇದೇನಿದು, ಇಷ್ಟು ತಣ್ಣು ಗಾಳಿ, ಏನೇನೋ ಇಟ್ಟಿದ್ದಾರೆ. ಇಲ್ಲಿ ಹಾಲೆಲ್ಲಿದೆ? ಎತ್ಕೊಳ್ರಿ. ದೇವ್ರೆ, ಮೊದಲನೇ ಸರಿ ಹಾಲಿಟ್ಟಿದ್ದೀನಿ, ಎಲ್ಲ ಚೆನ್ನಾಗಿ ಆಗೋಗ್ ಮಾಡಪ್ಪ. ನೀಲಾ, ನೀಲಾ, ನೀ